ಜಗತ್ಪ್ರಖ್ಯಾತರಾದಂತಹ ಬಾಳು ಮಾಮ ಅವರು ನಡೆದಾಡುವ ದೇವರಾಗಿ ಪ್ರತ್ಯಕ್ಷ ಪಾಂಡುರಂಗನ ಸ್ವರೂಪ ಅಂಥೇಳಿ ಜಗದ್ವಿಖ್ಯಾತಿಯನ್ನು ಪಡ್ಕೊಂಡ್ರು. ತಮ್ಮನ್ನು ನಂಬಿದಂತಹ ಭಕ್ತರನ್ನು ವಿಶೇಷವಾಗಿ ಅನುಗ್ರಹಿಸಿದರು. ಸವಳ ನೀರನ್ನು ಸಿಹಿ ನೀರನ್ನಾಗಿ ಪರಿವರ್ತಿಸಿದರು. ಬಡವರನ್ನು ಶ್ರೀಮಂತರನ್ನಾಗಿ ಮಾಡಿದರು. ಅಜ್ಞಾನಿಗಳಿಗೆ ಜ್ಞಾನವನ್ನು ನೀಡಿದರು. ಅವರು ನುಡಿದಂಥ ಮಾತು ಎಂದೂ ಸುಳ್ಳಾಗಲಿಲ್ಲ. ಬಡವರನ್ನು, ಪಶು ಪಕ್ಷಿಗಳನ್ನು, ವಿಶೇಷವಾಗಿ ಕುರಿಗಳನ್ನು ಕಂಡ್ರೆ ವಿಶೇಷವಾಗಿ ಪ್ರೀತಿಸಿ ಅವುಗಳ ಸೇವೆಯಲ್ಲಿನ ನನ್ನ ಅನುಗ್ರಹ ಐತೆ ಅಂಥೇಳಿ ಸಾರಿದಂತಹ ಪವಾಡ ಪುರುಷ ಸಂತ ಬಾಳು ಮಾಮ ಅವರು. ಅವರನ್ನು ನೋಡಿ ಅವರ ಜೊತೆ ಮಾತನಾಡಿ ಅವರಿಗೆ ಪ್ರಸಾದವನ್ನು ಉಣಿಸಿದಂಥವರು ನಮ್ಮ ತಾಯಿಯ ಚಿಕ್ಕಮ್ಮ, ಅಂದರೆ ನಮ್ಮ ಅಜ್ಜಿಯ ತಂಗಿ ಗೋದಾಬಾಯಿ ಸೊಂಡೆ ಅಂಥೇಳಿ ತಿಳ್ಕೊಂಡು, ಕೊಲ್ಹಾಪುರ ಜಿಲ್ಲಾ ಗಡಿಂಗ್ಲಜ್ ತಾಲೂಕಿನೊಳಗಿರುವಂಥ ಬಡಗಾವಿ, ಆ ಬಡಗಾವಿ ಗಡಿಂಗ್ಲಜ್ದಿಂದ ಕೇವಲ 4 ಕಿಲೋಮೀಟರ್ ಅಂತರದೊಳಗೆ ಅವರನ್ನು ಭೇಟಿಯಾಗಿ ಅವರ ಜೊತೆ ಮಾತನಾಡಿ ಸಂತ ಬಾಳು ಮಾಮ ಅವರು ಅವರಿಗೆ ಯಾವ ರೀತಿ ಅನುಗ್ರಹಿಸಿದ್ರು ಅಂಥೇಳಿ ಅವರು ಹೇಳಿದಂಥ ಮಾತುಗಳನ್ನು ಕೇಳಿದಾಗ ನನಗೆ ಮೈ ರೋಮಾಂಚನವಾಯಿತು. ನಮ್ಮ ವಂಶದಲ್ಲಿ ಅದೆಷ್ಟು ಮಹಾತ್ಮರ ಒಂದು ಸಂಪರ್ಕ ನಮ್ಮ ಹಿರಿಯರಿಗೆ ಪ್ರಾಪ್ತವಾಗೈತಿ ಅನ್ನೋದನ್ನು ಕೇಳಿ ನನಗೆ ಬಹಳ ಸಂತೋಷ ಆಯಿತು. ಇವರು ಸ್ವತಃ ಕೈಯಾರೆ ರೊಟ್ಟಿ ಪಲ್ಯ ಮಾಡಿಕೊಂಡು ಬಡಗಾವಿಯ ಒಂದು ಗುಡ್ಡದಲ್ಲಿ, ಗುಡ್ಡಾಯಿ ಎನ್ನುವಂಥ ಒಂದು ಗುಡ್ಡದೊಳಗೆ ಬಾಳು ಮಾಮ ಅವರಿಗೆ ಪ್ರಸಾದವನ್ನು ಒಯ್ತಿದ್ದರು. ಅವರಿಗೆ ಇವರು ಪ್ರಸಾದವನ್ನು ನೀಡ್ತಿದ್ದರು. ಬಾಳು ಮಾಮ ಅವರು ಅವರಿಗೆ ವಿಶೇಷವಾಗಿ ತತ್ವ ಬೋಧನೆಯನ್ನು ಮಾಡ್ತಿದ್ರಂತೆ. ಹಸಿದವರಿಗೆ ಊಟಕ್ಕೆ ಹಾಕ್ರಿ, ಪ್ರಾಣಿಗಳನ್ನು ಪ್ರೀತಿ ಮಾಡಿರಿ, ಅದರೊಳಗೆ ದೇವರದಾನ ಅಂತ ಹೇಳ್ಕಾರ ಬಾಳು ಮಾಮ ಅವರು ಹೇಳ್ತಿದ್ರಂತೆ. ಅಂತಹ ಒಂದು ಪುಣ್ಯಾತ್ಮರ ಭೇಟಿ ನನಗಾಗಿದ್ದು ನನ್ನ ಪೂರ್ವಜನ್ಮದ ಪುಣ್ಯ. ಅಂಥವರನ್ನು ತಾವೂ ನೋಡಿ ಆನಂದಿಸಬೇಕಂಥೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ.